ಕೋರ್ಟಿನ ತೀರ್ಪಿಗೆ ಯಾರೂ ದೊಡ್ಡರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧರು ಅನ್ನೋದನ್ನು ಯಾವತ್ತೂ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹೇಳ್ಕೊಂಡೇ ಬಂದರು. ಮತ್ತು ಸತ್ಯಮೇವ ಜಯತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಕೊಂಡು ಬಂದರು. ತುಂಬ ಸಂತೋಷ. ಆದರೆ ಕೋರ್ಟು ಈಗ ತೀರ್ಪು ಕೊಟ್ಟಿರೋದ ಪ್ರಕಾರ ಸಿದ್ದರಾಮಯ್ಯನವ್ರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ತನಿಖೆಗೆ ಆದೇಶ ಕೊಟ್ಟಿರುವ ತಕ್ಷಣ ಮೇಲ್ನೋಟಕ್ಕೆ ಅವರು ತಪ್ಪಿತಸ್ಥರು ಅನ್ನೋಂಥ ಅಭಿಪ್ರಾಯ ಬರ್ತಾ ಇದೆ. FIR ಕೂಡ ಬಿದ್ದಿದೆ. FIR ಬಿದ್ದಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೇನೆ, ನೀವು ತನಿಖೆಗೆ ಸಿದ್ಧರಾಗಿ ಹೋಗ್ರಿ. ತನಿಖೆಯಲ್ಲಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ನೀವು ಮುಕ್ತವಾಗಿ ತನಿಖೆಯಿಂದ ನೀವು ತಪ್ಪಿತಸ್ಥರಲ್ಲ, ಕ್ಲೀನ್ ಚೀಟ್ ತೊಗೊಂಡು ಬನ್ನಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದು ಬಿಟ್ಟು ನೀವು ಪ್ರಾರಂಭದಿಂದಲೇ ನಾನು ಏನು ತಪ್ಪು ಮಾಡಿಲ್ಲ ಅಂತ 10 ಸರಿ ಹೇಳಿದ್ರೆ ರಾಜ್ಯ ಜನಕ್ಕೆ ಈಗಾಗಲೇ ಅನುಮಾನ ಬಂದುಬಿಟ್ಟಿದೆ, ನೀವು ತಪ್ಪು ಮಾಡಿದ್ದೀರಿ ಅಂತ. ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತೇನೆ, ಈ ಸಂದರ್ಭದಲ್ಲಿ ತನಿಖೆ ಸ್ಪಷ್ಟವಾಗಿ ನಿಮ್ಮ ತಪ್ಪಿತಸ್ಥರಲ್ಲ ಅಂತ ತೀರ್ಪು ಕೊಟ್ಟರೆ ನೀವು ಇಮ್ಮಿಡಿಯೇಟ್ ಬಂದು ಮುಖ್ಯಮಂತ್ರಿ ಆಗಿ, ನಾವು ಬೇಡ ಅನ್ನೋಲ್ಲ. ಆದರೆ ಈಗ FIR ಹಾಕಿರೋಂಥ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡಬೇಕು, ಆ ತನಿಖೆ ಎದುರಿಸಬೇಕು, ತನಿಖೆಯಿಂದ ಸ್ಪಷ್ಟವಾಗಿ ಹೊರಗಡೆ ಬರಬೇಕು ಅನ್ನೋಂಥ ದೇವರಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ. ಇದು ನಿಮ್ಮ ಬಗ್ಗೆ. ಅದೇ ನಿಮ್ಮ ಶ್ರೀಮತಿಯವರು, ನಂಗೆ ತುಂಬ ದುಃಖ ಬರುತ್ತೆ. ಆ ತಾಯಿ ಮುಗ್ದೆ, ಆ ಹೆಣ್ಮಗಳು ಏನೇನೇನೂ ಗೊತ್ತಿಲ್ಲ, ಒಳ್ಳೆ ದೈವ ಭಕ್ತೆ. ಆ ತಾಯಿ ಎಂದೂ ಹೊರಗೆ ಬಂದವರಲ್ಲ. ನೀವು ಅವ್ರ ಹತ್ರ ಸಹಿ ಮಾಡಿಸ್ಕೊಂಡು ಅವ್ರ ಹೆಸರಿನಲ್ಲಿ ಅನೇಕ ಗೀಟೆಲ್ಲ ಮಾಡ್ಕೊಂಡಿದ್ದೀರಿ ಅಂತ ಈಗಾಗಲೇ ಪತ್ರಿಕೆ TVಗಳೆಲ್ಲ ಬರ್ತಾಯಿದೆ. ಆ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ಆ ತಾಯಿಗೇನು ಅನ್ಯಾಯ ಆಗಬಾರ್ದು. ತನಿಖೆಯಲ್ಲಿ ಅವ್ರು ಇನ್ನೇನು ದೋಷಿ ಅವರಲ್ಲ ಅನ್ನೋದು ಹೊರಗೆ ಬರಲಿ ಅಂತಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಇದು ಕೇವಲ ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು CM ಹೇಳ್ತಾರೆ. ಹಾಗಾದರೆ ನಾನೇನೇ ತಪ್ಪು ಮಾಡೇ ಇರಲಿಲ್ಲ, ನನ್ನ ಮೇಲೆ ಆಪಾದನೆ ಬಂತು, FIR ಹಾಕಿದ್ರು. ಇದೇ ಸಿದ್ದರಾಮಯ್ಯನವರು DK ಶಿವಕುಮಾರು ಹಗಲು ರಾತ್ರಿ ಧರಣಿ ಯಾಕೆ ಮಾಡಿದ್ರು? ಇಡೀ ಯಾಕೆ ಮೆರವಣಿಗೆ ಮಾಡಿದ್ರು? ತಕ್ಷಣ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಹೇಳಿದ್ರು? ಕೊನೆಗೆ ನಾನು ರಾಜೀನಾಮೆನೂ ಕೊಟ್ಟೆ, ತನಿಖೆನಲ್ಲಿ ಕ್ಲೀನ್ ಚಿಟ್ಟು ಸಿಕ್ತು. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೊಂದು ಕಾನೂನು ನನಗೊಂದು ಕಾನೂನು ಇದೆ ದೇಶದಲ್ಲಿ. ಸಿದ್ದರಾಮಯ್ಯನ DK ಶಿವಕುಮಾರ್ಗೂ ಒಂದೇ ಕಾನೂನು, ಈಶ್ವರಪ್ಪನಿಗೂ ಒಂದೇ ಕಾನೂನು. ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ನೀವು ಮೆರವಣಿಗೆ ಮಾಡಿದ್ರಿ, ನೀವು ಮೆರವಣಿಗೆ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಕೊಡಲಿಲ್ಲ. ಕೇಂದ್ರದವ್ರು ಒಂದೇ ಒಂದು ಒಪಿನಿಯನ್ ತೊಗೊಂಡೆ, ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ, 2 ದಿನ ತಡಿ ಅಂದರು. ಆದರೂ ಮತ್ತೆ ಪ್ರೆಷರ್ ಮಾಡಿದೆ, ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ, ನನ್ನ ಮೇಲೆ FIR ಬಿದ್ದಿದೆ, ನಾನು ಕಂಟಿನ್ಯೂ ಆಗಿ ಸಾಧ್ಯ ಇಲ್ಲ, ದಯವಿಟ್ಟು ನಂಗೆ ಅವಕಾಶ ಮಾಡಿಕೊಡಿ ಅಂದಾಗ ಕೇಂದ್ರದ ಅವಕಾಶ ಮಾಡಿಕೊಟ್ರು, ರಾಜೀನಾಮೆ ಕೊಟ್ಟೆ, ತನಿಖೆ ಆಯಿತು, ನಾನು ತಪ್ಪಿತಸ್ಥ ಅಲ್ಲ ಅಂತ ತೀರ್ಮಾನ ಆಯಿತು. ಹಾಗೆ ನೀವು ಕೂಡ FIR ಬಿದ್ದ ಮೇಲೆ ನೀವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಿ, ತನಿಖೆಯಲ್ಲಿ ನೀವು ತಪ್ಪಿತಸ್ಥರಲ್ಲ ಅಂತ ಬಂದರೆ ತುಂಬ ಸಂತೋಷ. ಸರ್, ನಿನ್ನೆ ರಾತ್ರಿ ಎಷ್ಟು 39 ಗೋವುಗಳನ್ನ ಹಿಡಿದಿದ್ದಾರೆ ಜಯನಗರ ಸ್ಟೇಷನ್ ಬಿಟ್ಟು ಉಳಿದೆಲ್ಲ ಕೇಳ್ತಾ ಇದೆಯಾ? ಇದು ಈ ಸಿದ್ದರಾಮಯ್ಯನವ್ರದ್ದು, DK ಶಿವಕುಮಾರ್ದು ಈ ಸದ್ಯಕ್ಕೆ ಬಗೆಹರಿಯಲ್ಲ. ಮುನಿರತ್ನಂದಿರ್ಬೋದು, ಪ್ರಜ್ವಲ್ ರೇವಣ್ಣಂದಿರ್ಬೋದು, ಸದ್ಯಕ್ಕೆ ಬಗೆಹರಿಯಲ್ಲ. ಆದರೆ ಬಗೆಹರಿಬೇಕಾದ್ದು ನಮ್ಮ ರಾಜ್ಯದಲ್ಲಿ ಹಿಂದುತ್ವ. ಗಣಪತಿನಲ್ಲಿ ಗಲಾಟೆ, ಮಸೀದಿಗಳಿಂದ ಲಾಂಗು, ಚಾಕು, ಚೂರಿ, ಪೆಟ್ರೋಲ್ ಬಂಪು ಎಲ್ಲ ಹಿಡ್ಕೊಂಡು ಬರ್ತಾಯಿದ್ದಾರೆ, ತಲ್ವಾರ್ ಹಿಡ್ಕೊಂಡು ಬರ್ತಾಯಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರು ಜೈಲಲ್ಲಿ ಹಾಕಲ್ಲ. ಗಣಪತಿ ಕೂರಿಸಿದಂಥ ಹುಡುಗನಿಗೆ ಅವ್ನು A1 ಹಾಕ್ತಾರೆ. ಸಿದ್ದರಾಮಯ್ಯನವರು ಈ ಪಾಪದಲ್ಲೇ ಸಿಕ್ಕೊಟ್ಟಿರೋದು. ಹಿಂದುತ್ವವನ್ನು ತುಳಿಯೋದಕ್ಕೆ ಹೊರಟಿದ್ದಾರಲ್ಲ, ಈ ಪಾಪದಲ್ಲೇ ಅವ್ರು ಸಿಕ್ಕೊಟ್ಟಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಹಿಂದುತ್ವವನ್ನು ದಯವಿಟ್ಟು ತುಳಿಬೇಡಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. A1ನಿಂದ A32 ತನಕ ಯಾರು? ಗಣಪತಿ ಕೂರಿಸಿದಂಥ ಕಾರ್ಯಕರ್ತರು, ರಾತ್ರಿ ಮನೇಲಿ ಮಲಗಿದಂಥ ಹಿಂದೂಗಳು. A1ನಿಂದ A32 ತನಕನೂ ಕೂಡ. 33ಮಿಂದ ಮುಂದೆ ಆ ಪೆಟ್ರೋಲ್ ಬಾಂಬ್ ಹಾಕಿದವರು, ತಲ್ವಾರ್ ಹಿಡ್ಕೊಂಬಂದವರು, ಬಟ್ಟೆ ಅಂಗಡಿಗಳು ಸುಟ್ಟವರು 33ಯಿಂದ ಮುಂದೆ. ಇದು ಕಾಂಗ್ರೆಸ್ಸಿನ ನೀತಿ, ಸಿದ್ದರಾಮಯ್ಯ DK ಶಿವಕುಮಾರ್ ನೀತಿ. ಈ ನೀತಿನ ಆ ತಾಯಿ ಚಾಮುಂಡೇಶ್ವರಿ ಒಪ್ಪಲ್ಲ. ಈ ರಾತ್ರಿ ಶಿವಮೊಗ್ಗದಲ್ಲಿ ಗೋವುಗಳನ್ನು ಕಳ್ತನ ಮಾಡ್ತಾ ಇದ್ದವ್ರನ್ನ ಹಿಡಿದು ಗೋವನ್ನು ರಕ್ಷಣೆ ಮಾಡಿದ್ದಾರೆ. ಯಾರ ಬಗ್ಗೆ ಆ್ಯಕ್ಷನ್ ತೊಗೊಂಡಿದ್ದೀರಿ? ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ? ಎಷ್ಟು ದಿನ ನಡೀತಾ ಇದೆ ಈ ಗೋವಿನ ಕಳ್ತನದ ದಂಧೆ? ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಲ್ಲ?
ಯಾಕೆ ಆ ಕಳ್ಳರನ್ನ ಹಿಡಿಯೋದಿಲ್ಲ? ಆ ಗೋ ಕಳ್ಳರನ್ನ ಹಿಡಿದ್ಬಿಟ್ರೆ ಮುಸಲ್ಮಾನರು ಓಟೋಗುತ್ತೆ. ಈ ಭ್ರಮೆನಲ್ಲಿ ನೀವಿದ್ದೀರಿ. ಗೋವನ್ನು ನೀವು ರಕ್ಷಣೆ ಮಾಡಿದ್ರೆ ತಾಯಿ ಚಾಮುಂಡೇಶ್ವರಿ ಮುಖ್ಯಮಂತ್ರಿ ಸ್ಥಾನನೂ ಉಳಿಸ್ಕೊಡ್ತಾಳೆ. ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ. ಹಿಂದುತ್ವವನ್ನು ನ್ಯಾಯಬದ್ಧವಾಗಿ ನಾನು ಇಡ್ತೀನಿ, ಕಾನೂನುಬದ್ಧವಾಗಿ. ಗೋವನ್ನು ಕಳ್ಳತನ ಮಾಡಿಕೊಂಡು ಕೊಲೆ ಮಾಡಿ ಗೋಹತ್ಯೆ ಮಾಡ್ತಾ ಇರೋಂಥ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋದು. ಯಾರು ಗೋಹತ್ಯೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಹಿಡಿದು ಕೊಟ್ಟವ್ರೆ ಅಂಥ ಕಾರ್ಯಕರ್ತರ ಬಗ್ಗೆ ಕ್ರಮ ತಗೊಂಡದ್ದು. ಇದು ಕಾಂಗ್ರೆಸ್ ನೀತಿ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಇವತ್ತು ಶಿವಮೊಗ್ಗದಲ್ಲಿ ಎಷ್ಟು ಹಸುಗಳನ್ನ ಹಿಡಿದಿದ್ದಾರೆ, ಯಾರ್ಯಾರು ಹಿಡಿದಿದ್ದಾರೆ, ಅವ್ರು ಅಷ್ಟೂ ಜನ ಬಗ್ಗೆ ಕ್ರಮ ತಗೊಂಡು ಅವ್ರು ಜೈಲಿಗೆ ಕಳಿಸಿ ಕ್ರಮ ತಗೊಳ್ಳಿ. ನಾನು ಅದಕ್ಕೋಸ್ಕರ ಹೇಳಿದೆ, ಆಗ ಈ ತಾಯಿ ಚಾಮುಂಡೇಶ್ವರಿ ನಿಮ್ಮ ರಕ್ಷಣೆ ಮಾಡ್ತಾಳೆ. ಹಿಂದುತ್ವವನ್ನು ಉಳಿಸಿ, ನ್ಯಾಯಬದ್ಧವಾಗಿ ಉಳಿಸಿ. ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ತೊಂದರೆ ಕೊಟ್ಟು ಹಿಂದುತ್ವವನ್ನು ಉಳಿಸಿ ಅಂತ ಹೇಳಲ್ಲ. ಮುಸಲ್ಮಾನರು ಹಿಂದೂಗಳು ಕ್ರಿಶ್ಚಿಯನ್ರು ಅಂಟಮಂದ್ರಂಗೆ ಇದ್ದೀವಿ ರಾಜ್ಯದಲ್ಲಿ. ಆದರೆ ನೀವೇ ಎತ್ಕಟ್ತಾ ಇದ್ದೀರಿ ಮುಸಲ್ಮಾನರನ್ನ. ನೀವು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಿ, ನಾವು ನಿಮ್ಮ ರಕ್ಷಣೆ ಕೊಡ್ತೀವಿ ಅಂದ ತಕ್ಷಣ ಒಳ್ಳೆ ಮುಸಲ್ಮಾನರು ಯಾರು ಈ ಬದುಕು ಮಾಡಲ್ಲ. ರಾಷ್ಟ್ರದ್ರೋಹಿ ಮುಸಲ್ಮಾನರು ಗಣಪತಿ ಮೇಲೂ ಕಳ್ಳು ಹೊಡಿತಾರೆ, ಹಿಂದೂಗಳ ಅಂಗಡಿಯನ್ನು ಸುಟ್ಟು ಹಾಕ್ತಾರೆ, ತಲವಾರನ್ನು ಹಿಡ್ಕೊಂಡ್ಬಿಡ್ತಾರೆ. ಅಂಥವ್ರ ಬಗ್ಗೆ ಕ್ರಮ ತಗೊಳ್ಳಿ. ಆಗ ನಿಮಗೆ ಖಂಡಿತ ತಾಯಿ ನಿಮ್ಮ ರಕ್ಷಣೆ ಕೊಡ್ತಾಳೆ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.